ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಆರೋಗ್ಯಕರವಾದ ಉಂಡೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಒಂದು ಮನೆಮದ್ದು ಅಂತ ಕೂಡ ಹೇಳಬಹುದು. ಏನಪ್ಪ ಅದು? ಖಂಡಿತ ನೀವು ವಾಶ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಮೊದಲಿಗೆ 1 ಕಪ್ಪಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ, 1 ಕಪ್ಪು ಬೆಲ್ಲ ಹಾಗೂ ಒಂದು ಅರ್ಧ ಕಪ್ಪು ಕೊಬ್ಬರಿ, 2 ಏಲಕ್ಕಿ ಕೂಡ ತಗೊಂಡಿದ್ದೀನಿ. ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಟು ಬಿಸಿಯಾದ ನಂತರ ಎಳ್ಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಳ್ಳನ್ನು ನಾವು ಚಟಪಟ ಅಂತ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಏನಪ್ಪ ವಿಶೇಷ ಅಂತೀರಾ? ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬೇಗನೆ ಮೆಚೂರ್ಡ್ ಆಗಿಬಿಡ್ತಾರೆ. ಹಾಗಾಗಿ ರೆಗ್ಯುಲರಾಗಿ ಅವರು ಪೀರಿಯಡ್ಸ್ ಆಗಲ್ಲ ಅಂದರೆ ಈ ರೀತಿ ನಾವು ಒಂದು ಎಳ್ಳಿನ ಉಂಡೆನ ಕೊಡೋದ್ರಿಂದ ಮತ್ತೆ ಪೀರಿಯಡ್ ಕರೆಕ್ಟಾಗಿ ಆಗುತ್ತೆ ಅಂತಲೇ ಹೇಳಬಹುದು. ಇದು ಹಳೆ ಕಾಲದಲ್ಲಿ ಈ ರೀತಿ ಕೊಡ್ತಾಯಿದ್ರು. ಬಟ್ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗಿರುವಾಗ ನನಗೆ ಡಾಕ್ಟ್ರು ಕೂಡ ಈ ರೀತಿಯೇ ರೆಫರ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇದು ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲನ ಕರಗಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಕರಗಬೇಕು. ಸ್ವಲ್ಪ ಒಂದೆಳೆ ಪಾಕ ಅಷ್ಟು ಬಂದರೆ ಸಾಕಾಗುತ್ತೆ. ಇದನ್ನು ಇವಾಗ ಸೋದಿಸ್ಕೊಳ್ತಾ ಇದ್ದೀನಿ. ಇದನ್ನು ಏನಪ್ಪ ಅಂದರೆ ನನಗೆ ಡಾಕ್ಟ್ರು ಕೂಡ ಈ ರೀತಿಯೇ ಒಂದು ಎಳ್ಳು ಅಥವಾ ಹುಚ್ಚೆಳ್ಳು ಈ ರೀತಿ ರೆಸಿಪಿನ ಮಾಡಿಕೊಡಿ ಅಂತಲೇ ಹೇಳಿದ್ರು. ನಮ್ಮ ಮನೇಲಿ ಕೂಡ ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಹಾಗೂ ಏಲಕ್ಕಿನ ಹಾಕಿಬಿಟ್ಟು ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತರಿಯಾಗಿ ಪೌಡ್ರ್ ಆಗಬೇಕಿದು. ಇದ್ರ ಜೊತೆಗೆ ಹುರಿದಿರುವಂಥ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 2 ಸೆಕೆಂಡಷ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗುತ್ತೆ, ಪೌಡ್ರ್ ಆಗುತ್ತೆ ಇದು. ನೋಡಿ, ಈ ರೀತಿ ಪೌಡ್ರ್ ಆಗಬೇಕಿದು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬೆಲ್ಲದ ಪಾಕನ ಸ್ವಲ್ಪನೇ ಸೇರಿಸ್ಬಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ಇದನ್ನು ನೋಡ್ಕೊಂಡು ನಾವು ಎಷ್ಟು ಬೇಕಂತ ಹಾಕ್ಕೊಳ್ಬೇಕು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ. ಹಾಗಾಗಿ ನನಗೆ ಡಾಕ್ಟ್ರು ಹೇಳಿರೋದ್ರಿಂದ ಈ ರೀತಿ ಕೊಬ್ಬರಿ ಬೆಲ್ಲ ಎಳ್ಳನ್ನು ತಿನ್ನಲಿಕ್ಕೆ ಅಂತ ಹೇಳಿದರು. ಬಟ್ ಅದನ್ನು ಯಾರು ತಿನ್ನಲ್ಲ ಅಲ್ವಾ ಈಗಿನ ಕಾಲದ ಮಕ್ಕಳಂತೂ. ಅದಕ್ಕೋಸ್ಕರ ನಾನು ಈ ರೀತಿ ಉಂಡೆನ ಮಾಡಿ ಡೈಲಿ ಒಂದೊಂದು ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ಈ ರೆಸಿಪಿ ಅಂದರೆ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು, ನೀವು ಕೂಡ ಟ್ರೈ ಮಾಡಬಹುದು.